ನಾವು ಚನ್ನಬಸವಗೌಡ ಪಾಟೀಲ್ ಕೆರನಾಗಿನ ಲಿಮಿಟೆಡ್ ಬ್ಯಾಡಗಿ. ನಾವು ಇವತ್ತು ಈ ಹಿರೇಕೆರೆ ತಾಲೂಕು ವರಹ ಗ್ರಾಮದಾಗ ಒಬ್ಬ ರೈತರು ರವೀಂದ್ರ ಪೂಜಾರ್ ಅಂತೇಳಿ ಅವರು ಸತತವಾಗಿ ಈಗ 3 ವರ್ಷದಿಂದನೂ ನಮ್ಮ ಕೆರನ್ ಉತ್ಪನ್ನಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಅವರು ಸತತವಾಗಿ ಈಡಿನಲ್ಲಿ ಹೆಚ್ಚು ವರ್ಷಕ್ಕೆ ವರ್ಷ ಹೆಚ್ಚಿಗೆ ಒಂದು ಸ್ವಲ್ಪ ಈಲ್ಡನ್ನು ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ. ಆಮೇಲೆ ಅವರು ಮೊದಲಿಗೆ ನಮ್ಮ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡತ್ತು ಅಂದರೆ ಈಗ ಅವ್ರಿಗೆ ಸ್ವಲ್ಪ ಈಲ್ಡ್ ಜಾಸ್ತಿ ಆಗಿದೆ ಅಂತಂದು ಅವ್ರು ಭಾಳ ಖುಷಿಯಾಗಿಯೂ ಇದ್ದಾರೆ. ಆಮೇಲೆ ಅವ್ರಿಗೆ ನಮ್ಮ ಕೆರನ್ ಉತ್ಪನ್ನ ಮತ್ತು ನಮ್ಮ ಮಾಹಿತಿಗಿಂತ ಹೆಚ್ಚಾಗಿ ಅವರು ಇತರೆ ಒಂದು ಪಂಚಗವ್ಯ, ದಶಗವ್ಯ, ಜೀವಾಮೃತ ಮತ್ತು ಕುಣಪ ಜಲ ಅಂದ್ರೆ ಸತ್ತ ಕರುವಿನ ಗೊಬ್ಬರನೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಭಾಳ ಸಂತೃಪ್ತಿ ಪಟ್ಟಿದ್ದಾರೆ. ಅದ್ರಾಗ ಏನ್ರಿ ಅವ್ರು ಭಾಳ ಖುಷಿಯಾಗಿದ್ದಾರೆ. ಯಾಕಂದ್ರೆ ನಾವು ಕೆರನ್ ಬಳಸೋದಕ್ಕಿಂತ ಮೊದಲೇನ ಅವರು ಬರುವ ಇಳುವರಿ ಈಗ 3 ವರ್ಷದ ಇಳುವರಿಗೆ ಭಾಳ ಅಜಗಜಾಂತರವಾಗಿ ನಾವು ಇಳುವರಿ ತೆಗೆದವೆ ಅಂತಾರೆ. ಇದು ನಾವು ಹೇಳೋದಕ್ಕಿಂತ ಅವರು ಏನು ಹೇಳ್ತಾರ ಅನ್ನೋದು ಅವ್ರ ಅನಿಸಿಕೆನ ಅವರೇ ಹೇಳಿ ಅವರಿಂದ ಕೇಳ್ಬಿಡೋಣ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಹೆಸರು ರವೀಂದ್ರ ಪೂಜಾರ್ ಅಂತ ಸರ್. ಹಿರೇಕೆರೆ ತಾಲೂಕು ಹೊರಹಾದಾರಿ ನಾವು 3 ವರ್ಷದಿಂದನೇ ಕೆರನ್ ಆರ್ಗ್ಯಾನಿಕ್ ಕಂಪ್ನಿ ಮಾಡ್ತಾ ಇದ್ದೀವಿ. ಈ ವರ್ಷ ಮೊದಲಿಗೆ ಡಬಲ್ ಡೋಸ್ ಕೊಟ್ಟಿದ್ದೀವಿ ರೀ ಡ್ರಿಂಕ್. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸಿಂಗಲ್ ಡೋಸಿನ ಜೊತೆಗೆ ದಶಗವ್ಯ ಪೋಷಕಾಂಶದ್ರವನ್ನ ಸಿಂಗಲ್ ಡೋಸ್ ಕೊಟ್ಟಿದ್ವಿ. ಒಂದು ಸ್ಪ್ರೇನ ಮ್ಯಾಲ ಅಡ್ಕಿ ಕೊಟ್ಟಿದ್ದೀವಿ, ಇನ್ನೊಂದು ಸ್ಪ್ರೇನ ಗೊನಿ ಕೊಟ್ಟಿದ್ದೀವಿ. ನಮಗೆ ಇಳುವರಿಗೆ ಏನು ತೊಂದರೆ ಇಲ್ರಿ. ಇನ್ನೇನು ಈ ಬಿಸಿಲಿನ ತಾಪ ಈ ವರ್ಷ 40-42 ಡಿಗ್ರಿ ಮಟ್ಟ ಹೋಗಿರೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅನ್ನೋದು ಬಿಟ್ರೆ, ಆದ್ರೆ ಇಳುವರಿಗೆ ಏನು ಕೊರತೆ ಆಗಲ್ರಿ. ಇಳುವರಿ ಚೆನ್ನಾಗಿದ್ದಾವೆ. ಟ್ರಿಪ್ಸ್, ಮೈಟ್ಸ್, ಕೊಳೆ, ಬೇರ್ಕೊಳೆ ಇವೆಲ್ಲ ಹಿಡುಮುಡಿಗೆ ರೋಗ ಎಲ್ಲ ಕಂಟ್ರೋಲಿಗೆ ಬಂದವೆ. ಚೆನ್ನಾಗೈತ್ರಿ ಈಗ ನಮ್ಮ ತೋಟ, ಯಾವ ರೋಗಗಳಿಂದನೂ ಮುಕ್ತ ಇತ್ತು. ಇದಕ್ಕೆ ಸ್ಪ್ರೇ ಎಷ್ಟು ಬಾರಿ ಮಾಡಿದ್ರು? ನಾವು 2 ಬಾರಿ ಮಾಡೇವ್ರಿ. 2 ಬಾರಿ ಗೊನಿಗೆ ಮತ್ತು ಗೊನಿಗೆ 1 ಮಾಡೇವ್ರಿ, ಮ್ಯಾಲ 1 ಮಾಡೇವ್ರಿ. ಸುಳಿಗೆ ಮಾಡೇವ್ರಿ. ಆಮೇಲೆ ಡ್ರೆಂಚಿಂಗ್ ಎಷ್ಟು 1 ವರ್ಷ ಎಷ್ಟು ಬಾರಿ ಮಾಡಿ? ಈಗ 2 ಕೊಟ್ಟೇವ್ರಿ. ಈಗ ಇನ್ನೊಂದು ನೆಕ್ಸ್ಟ್ ಡೋಸ್ ಬಂದತ್ರಿ ಈಗ. ಆಮೇಲೆ ಬಸ್ಸಿಗಾಲಿ ಹೊಡೆಯೋದ್ರಿಂದ ನಿಮಗೆ ಬೇರುಗಳು ಉಸಿರಾಟ ತೊಂದರೆ ಆಗಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ. ಹೌದ್ರಿ. ಅದರಲ್ಲಿ ನೀವು ಬಸಿಗಾಲಿಯನ್ನು ಹೊಡೆದಿದ್ದೀರಿ. ಬಸಿಗಾಲಿಯೊಳಗೆ ನಿಮ್ಮ ಬೇರುಗಳು ಚೆನ್ನಾಗಿ ಹೊರಗಡೆ ಬಂದಿದ್ದಾವೆ, ಉಸಿರಾಟ ಚೆನ್ನಾಗಿ ಆಗ್ತಾ ಇದೆ. ನೀವು ಹೇಳಿದ ಪ್ರಕಾರ ನಿಮ್ಮ ಅನಿಸಿಕೆ ಹೇಳ್ರಿ. ಇಲ್ರಿ, ನಮಗೆ ಮೊದ್ಲಿಗೆ ಬೇರ್ಗಳು ಮ್ಯಾಕ್ ಯಾಕೆ ಬರಕತ್ತಾವ ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ. ನಮಗೆ ಗೊತ್ತಿರ್ಲಿಲ್ಲ. ನಮ್ದು ಸರ್ ಒಬ್ರು ಇಲ್ಲ ಬಸಿಗಾಲಿವೆ, ಅದಕ್ಕೆ ಉಸಿರಾಟ ತೊಂದರೆ ಆಗುತ್ತೆ, ಬಸಿಗಾಲಿ ಹೊಡೆದ್ಮೇಲೆ ಬಸಿಗಾಲಿ ಹೊಡೆದಿವ್ರಿ. ಬಸಿಗಾಲಿ ಹೊಡೆದ್ಮೇಲೆ ನಾವು ಬೇರುಗಳು ಮ್ಯಾಕ್ ಬರೋದು ಸ್ಟಾಪ್ ಆಗಿದಾವೆ. ಆಮೇಲೆ ಅಡಿಕೆನೂ ಚೆನ್ನಾಗಿದೆ ರೀ. ಬೇಸಿಗೆಲಿ ಮಾಡ್ತೀವಿ ನಾವು. ಮಳೆಗಾಲ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ ಒಂದ್ಸಲ ಕ್ಲೀನ್ ಮಾಡಿಸ್ತೇವ್ರಿ ನಾವು. ಒಟ್ಟ ಇದು ಕಸಾನ ಹೊಡಿತೀವ್ರಿ ಮಿಷಿನಿಂದ. ಯಾವ ಹೊಲ ಹೊಡ್ಸಲ್ರಿ. ಆಮೇಲೆ ಕಳೆನಾಶಕ ಅಂತೂ ಒಟ್ಟು ಟೋಟ್ಲಿ ಮುಡ್ಸಲ್ರಿ ನಾವು. ವರ್ಷಕ್ಕೆ 5-6 ಸಲ ನಾವು ಮಲ್ಚರ್ ಮಾಡ್ತೀವಿ. ಕಲ್ಟಿವೇಶನ್ ಯಾವ್ದು ಕಲ್ಟಿವೇಶನ್ ಮಾಡ್ತಾ ಇಲ್ಲ. ಗಿಡ ಕಟ್ಟರಲ್ಲಿ ಕಸ ಹೊಡಿತಾ ಇದ್ವಿ. ಆಮೇಲೆ ಕಳೆನಾಶಕ ಯಾವತ್ತೂ ಹೊಡೆದಿಲ್ರಿ ನಾವು. 3 ವರ್ಷದಿಂದ ಕಳೆನಾಶಕ ಸ್ಟಾಪ್ ಮಾಡಿದೇವ್ರಿ. ನಮ್ಮ ಸಲಹೆ ನಿಮ್ಗೆ ಹೇಗೆ ಅನಿಸ್ತದೆ? ತೃಪ್ತಿಕರವಾಗೈತ್ರಿ. ನಮಗೆ ಭಾಳ ಚೆನ್ನಾಗೈತಿ. ಆಮೇಲೆ ತೋಟ ನಮಗೆ ರೋಗ ಮುಕ್ತ ಐತ್ರಿ. ಆಮೇಲೆ ತೋಟದೊಳಗೆ ನಾವು ಅಡ್ಡಾಡೋದ್ನಾಗ ಒಂದು ತಿಪ್ಪಿ ಒಳಗೆ ಅಡ್ಡಾಡೋದಷ್ಟು ಗೆಲ್ಟ್ ಐತ್ರಿ. ನಮ್ಗೆ ಚೆನ್ನಾಗಿತ್ತು. ನಮಗೆ ಎಲ್ಲ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.